revolutionary movements in India. Okay, the revolutionary movements, it was become more dominance during 90s, that was 20th century, half of the beginning of the 20th century. ಆ ಟೈಮಲ್ಲಿ ಆಗುತ್ತೆ. ಕಾರಣ ಏನು? ವೈ ಅಂಡ್ ವೇರ್, ವೈ ಅಂಡ್ ವೇರ್ ಅಂಡ್ ಮತ್ತೇನು ವೆನ್, ಯಾವಾಗ ಅಲ್ವಾ? These are the 3 questions. First one, why? ಯಾಕೆ? ವೈ ರೆವಲ್ಯೂಷನರಿ ಆಕ್ಟಿವಿಟೀಸ್ ಈ ಟೈಮಲ್ಲಿ ಏನಕ್ಕೆ ತಗೊಳುತ್ತೆ? ಏನು ಯಾರಾದ್ರೂ ರೀಸನ್ಸ್ ಹೇಳಿ. ಇಷ್ಟೊತ್ತು ನಾನು ಏನ್ ಕ್ಲಾಸ್ ಮಾಡಿದ್ದೀನಿ ಫಸ್ಟ್ ಇಂದ ಮಾಡ್ಕೊಂಡ್ ಬಂದಿದ್ದೀನಿ, ಅದರ ರೀಸನ್ಸ್ ಇರುತ್ತೆ, ಅದರಲ್ಲೇ ಇರುತ್ತೆ ರೀಸನ್ಸ್. ಆನ್ಲೈನ್ ಅಲ್ಲಿ ಇರೋದಾಗ್ಲಿ ನೀವಾಗ್ಲಿ ಹೇಳಿ ನೋಡೋಣ, ಯಾರು ಬೇಗ ಹೇಳ್ತಾರೆ ನೋಡೋಣ. ವೈ ದ ರೆವಲ್ಯೂಷನರಿ ಆಕ್ಟಿವಿಟೀಸ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದಟ್ ಟೈಮ್? ಯಾಕೆ? ಒಂದು ಬ್ರಿಟಿಷ್ ಪಾಲಿಸೀಸ್. ಫಸ್ಟ್ ಒನ್ ಬ್ರಿಟಿಷ್ ಎಕ್ಸ್ಪ್ಲಾಯ್ಟಿವ್ ಪಾಲಿಸೀಸ್ ಅಂದ್ರೆ ದೇಶದ ಜನರನ್ನ ಹಾಳು ಮಾಡುವಂತ ಪಾಲಿಸೀಸ್ ಇನ್ ದ ಫಾರ್ಮ್ ಆಫ್ ಅಗ್ರಿಕಲ್ಚರ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಓಕೆ, ಆರ್ ಲಾ ಅಂಡ್ ಆರ್ಡರ್ ಆಗಿರ್ಬೋದು. ಓಕೆ, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ಅಂತ ಬಂದಾಗ ದೇ ಆರ್ ಪರ್ಮನೆಂಟ್ ಸೆಟಲ್ಮೆಂಟ್, ರೈತವಾರಿ ಸೆಟಲ್ಮೆಂಟ್ ಅಂಡ್ ಮಹಲ್ವಾರಿ ಸೆಟಲ್ಮೆಂಟ್. ದೀಸ್ ಆರ್ ದ ಥಿಂಗ್ಸ್. ಇಂಡಸ್ಟ್ರೀಸ್ ಅಂತ ಬಂದಾಗ ದೇ ಆರ್ ಡಿಸ್ಕರೇಜಿಂಗ್ ದ ಕಾಟನ್ ಇಂಡಸ್ಟ್ರೀಸ್, ದಟ್ ವಾಸ್ ಇಂಡಿಯನ್ ನೇಟಿವ್ ಗೂಡ್ಸ್ ಅನ್ನ ಡಿಸ್ಕರೇಜ್ ಮಾಡಿ ಅವರ ಗೂಡ್ಸ್ ಅನ್ನ ಫಾರಿನ್ ಗೂಡ್ಸ್ ಗೆ ಎನ್ಕರೇಜ್ ಮಾಡಿ ಇಂಪೋರ್ಟ್ಸ್ ಡ್ಯೂಟಿನ ಕಡಿಮೆ ಮಾಡಿ ಇಂಡಿಯನ್ ಗೂಡ್ಸ್ ಅನ್ನ ಬ್ರಿಟಿಷ್ ಅಲ್ಲಿ ಇಂಪೋರ್ಟ್ ಡ್ಯೂಟೀಸ್ ನ ಜಾಸ್ತಿ ಮಾಡಿ ಡಿಸ್ಕರೇಜ್ ಮಾಡ್ತಾ ಇದ್ರು. ದಿಸ್ ಇಂಪ್ಯಾಕ್ಟ್ ಆನ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ಓಕೆ, ಅಂಡ್ ಥರ್ಡ್ ಥಿಂಗ್ ಲಾ ಅಂಡ್ ಆರ್ಡರ್. ಫಾರ್ ಎಕ್ಸಾಂಪಲ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ರೌಲತ್ ಆಕ್ಟ್ ಅಲ್ವಾ? ರೌಲತ್ ಆಕ್ಟ್ ಬರುತ್ತೆ. ಜಲಿಯನ್ ವಾಲಾಬಾಗ್ ಮಸಾಕರ್ ಅಲ್ವಾ? ಜಲಿಯನ್ ವಾಲಾಬಾಗ್. ಓಕೆ, ದೀಸ್ ಆರ್ ವೆರಿ ಹಾರ್ಶ್ ಟ್ರೀಟ್ಮೆಂಟ್ ಫ್ರಮ್ ದ ಬ್ರಿಟಿಷ್. ಓಕೆ, ಇದನ್ನೆಲ್ಲ ಯಾರು ಸಹಿಸ್ಕೊಳ್ತಾ ಇದ್ರು ಅಂದ್ರೆ ಮಾಡರೇಟ್ಸ್ ಆರ್ ವೆರಿ ಹಂಬಲ್ ಅಂಡ್ ದೇ ಆರ್ ಟಾಲರೇಟಿಂಗ್ ದಿಸ್ ಒನ್. ಮಾಡರೇಟ್ಸ್ ಅಲ್ವಾ? ಯಾರು? ಮಂದಗಾಮಿಗಳು. ಮಾಡರೇಟ್ಸ್ ಆರ್ ವೆರಿ ಹಂಬಲ್ ಅಂಡ್ ದೇ ಆರ್ ಟಾಲರೇಟಿಂಗ್. ಅವ್ರು ಹೆಂಗಿತ್ತು ಅಂತ ಹೇಳಿದ್ರೆ ದೇ ಆರ್ ರಿಕ್ವೆಸ್ಟಿಂಗ್ ದ ಇಂಡಿಪೆಂಡೆನ್ಸ್ ಫ್ರಮ್ ದ ಬ್ರಿಟಿಷ್. ರಿಕ್ವೆಸ್ಟಿಂಗ್, ಸರ್ ನಮ್ಗೆ ಇಂಡಿಪೆಂಡೆನ್ಸ್ ಕೊಟ್ಬಿಡಿ ಅಂತ ಕೇಳ್ತಾರೆ. ಯಾರು? ಮಾಡರೇಟ್ಸ್. ಅಂಡ್ ದೇ ಆರ್ ಲೈಕ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್. ಅರ್ಥ ಆಯ್ತಾ? But these all things make one other group, some of the people, some of the revolts, that was some of the freedom fighters, that made very spark. ಅವ್ರಿಗೆ ತುಂಬಾ ಬೇಜಾರಾಯ್ತು. ಇದು ಈ ತರ ಅಲ್ಲ, ಎಲ್ಲಿ ಇವ್ರು ಇದೇ ತರ ನಾವು ಯಾವಾಗ್ಲೂ ಕೂಡ ಬೆಗ್ ಮಾಡ್ಕೊಂಡು ಇದೇ ತರ ಕೇಳ್ಕೊಂಡು ಹೋಗ್ತಾ ಇದ್ರೆ ಆಗಲ್ಲ ಅಲ್ವಾ? ಆಗತ್ತಾ? ನೋ. ದಟ್ಸ್ ವಾಟ್ ದೇ ಹ್ಯಾವ್ ಡನ್. ನೌ ದೇ ಸ್ಟಾರ್ಟೆಡ್ ರೆವಲ್ಯೂಷನರಿ ಆಕ್ಟಿವಿಟೀಸ್. It takes place both in India as well as the international. And some international, that was countries, they got independence due to these activities. Some country, India is the only that got independence by non-violence. Bharata ekaika rashtra, bere yavudu illa. Adre revolutionary activities in the, for example, Italy, Mazzini was the revolt against their policies, and that was something what administration ittu adra ಬಗ್ಗೆ ಮಜಿನಿ ಅನ್ನೋರು ಅವರು ಫ್ರೀಡಮ್ ಫೈಟರ್. ಸೊ ಅಲ್ಲಿ ಇಟಲಿಯಲ್ಲಿ ಒಂದು ಫ್ರೀಡಮ್ ತಂದು ಕೊಡ್ತಾರೆ. ಸೇಮ್ ಥಿಂಗ್ ಜರ್ಮನಿ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಅಂಡ್ ಅಮೆರಿಕಾದಲ್ಲಿ ಆಗಿರ್ಬೋದು. ಸೊ ಈ ಸಮ್ ಏರಿಯಾಸ್ ಏನಾಗಿತ್ತು ಅಂತ ಹೇಳಿದ್ರೆ ರೆವಲ್ಯೂಷನರಿ ಆಕ್ಟಿವಿಟೀಸ್ ಇಂದ ಅಲ್ಲಿ ಅವರು ಸ್ವಾತಂತ್ರ್ಯವನ್ನ ತಗೊಂಡಿದ್ರು. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಸಿಂಗಾಪುರ್, ಮಲೇಷಿಯಾ, ನಾರ್ತ್ ಸೌತ್ ಕೊರಿಯಾ, ಈ ಕಡೆ ಎಲ್ಲ ಕೂಡ ಸಮ್ ಪಾರ್ಟ್ಸ್ ಆಫ್ ದೇರ್ ಮೋಸ್ಟ್ ಇದ್ ಮಾಡ್ತಾರೆ. ಸೊ ದಟ್ಸ್ ವಾಟ್ the revolutionary movements is not only for, that was the place was not only India, they are more encouraged by the other, that was international thing also. International ಕಡೆಯಿಂದನೂ ಇವರಿಗೆ ಸಪೋರ್ಟ್ ಮಾಡ್ತಾರೆ. ನೀವು ಇದು ಮಾಡಿ, ನಾವು ಬೇಕಾದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಇನ್ ರೆವಲ್ಯೂಷನರಿ ಆಕ್ಟಿವಿಟೀಸ್ ಯು ಶುಡ್ ಹ್ಯಾವ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಕೇರ್ಫುಲಿ ದ ನೇಮ್ ಆಫ್ ದ ರೆವಲ್ಯೂಷನರಿ ನೇಮ್, ಅವ್ರ ಹೆಸರು ಏನು. ಓಕೆ, ಓಕೆ, ಹೂ ಇಸ್ ದಟ್ ಪರ್ಸನ್, ಪರ್ಸನಾಲಿಟಿ ಅಂದ್ರೆ ಫ್ರೀಡಮ್ ಫೈಟರ್ ನೇಮ್, ಅವರು ಹೆಸರು ಗೊತ್ತಿರಬೇಕು. ಅಂಡ್ ಇಫ್ ಥಿಂಗ್ ದ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೇರ್ ಇಟ್ ಟೇಕ್ಸ್ ಪ್ಲೇಸ್. ಅಂಡ್ ಥರ್ಡ್ ಥಿಂಗ್, ವಾಟ್ ಈಸ್ ದ ಕಾಸ್, ವಾಟ್ ಈಸ್ ದ ರೀಸನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರದೇ ಆಗಿರ್ಲಿ ಬಿಡಿ, ಜಸ್ಟ್ ದೇ ಆರ್ ಗೋಯಿಂಗ್ ಟು ಇಂಟರ್ಚೇಂಜ್ ದ ನೇಮ್ಸ್ ಅಷ್ಟೇ. ಫಾರ್ ಎಕ್ಸಾಂಪಲ್ ಮಿತ್ರ ಮೇಳ ಅಂತ ಇರುತ್ತೆ, ಅದಕ್ಕೆ 4-6 ಹೆಸರಿದಾವೆ. ಅರ್ಥ ಆಯ್ತಾ? ಒಂದ್ ವರ್ಷ ಮಿತ್ರ ಮೇಳ ಅಂತ ಕೇಳಿದ್ರೆ ಇನ್ನೊಂದ್ ವರ್ಷ ಅಭಿನವ ಭಾರತ್ ಅಂತ ಕೇಳ್ತಾರೆ, ಎರಡೂ ಒಂದೇ. ಅರ್ಥ ಆಯ್ತಾ? ಇನ್ನೊಂದ್ ವರ್ಷ ಯಂಗ್ ಇಂಡಿಯಾ ಮೂವ್ಮೆಂಟ್ ಅಂತ ಕೇಳ್ತಾರೆ, ಅದು ಒಂದೇ.
ಆ ತರ ಚೇಂಜಸ್ ಮಾಡ್ಕೊಡ್ತಾರೆ. ಅಂಡ್ ಸಮ್ ರೆವಲ್ಯೂಷನರಿ ನೇಮ್ಸ್ ಇದಾರಲ್ಲ, ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇರ್ಬೇಕಾದ್ರೆ ಬರುತ್ತೆ, ರಾಜ್ಗುರು ಆಗಿರ್ಬೋದು, ಓಕೆ, ಭಗತ್ ಸಿಂಗ್ ಆಗಿರ್ಬೋದು. ಸೊ ಇವರೆಲ್ಲ ಕೂಡ ರೆವಲ್ಯೂಷನರಿ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರು. ಸೊ ಅವರ ಹೆಸರುಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಯಾವಾಗ ಬರ್ತಾರೆ, ಯಾವ ಒಂದು ಇದ್ರಲ್ಲಿ ಬರ್ತಾರೆ, ಅಂಡ್ ವಾಟ್ ದ ಹ್ಯಾಪನ್. ಸಿ ಮತ್ತೆ ಇನ್ನೊಂದೇನ್ ಗೊತ್ತಾ, ಇದು ಜಸ್ಟ್ ಒಂದೇ ಸರಿ ಬ್ಲಾಸ್ಟ್ ಆಗುತ್ತೆ ಮತ್ತೆ ಹಂಗೆ ತಣ್ಣಗಾಗುತ್ತೆ. ಅರ್ಥ ಆಯ್ತಾ? ದಿಸ್ ಆಕ್ಟಿವಿಟೀಸ್ ಸಡನ್ಲಿ ಎಕ್ಸ್ಪ್ಲೋಸ್ ಆಗುತ್ತೆ ಅಂಡ್ ಲೇಟರ್ ಕಾಮ್ ಆಗುತ್ತೆ. ಅರ್ಥ ಆಯ್ತಾ? ಯಾಕೆ ಅಂತ ಹೇಳಿದ್ರೆ ದಿಸ್ ಕೇಮ್ ಬೈ ದ ಎಕ್ಸ್ಟ್ರೀಮಿಟ್ಸ್, ಅವರ ಒಂದು ಮೆಂಟಾಲಿಟಿ ಅಲ್ವಾ, ಐಡಿಯಾಲಜಿ. ಇಟ್ ಈಸ್ ನಾಟ್ ಲೈಕ್ ಮಾಡರೇಟ್ಸ್ ತರ ಇರೋದಿಲ್ಲ. ಸೊ ದೀಸ್ ಆರ್ ದ ರೀಸನ್ಸ್ ವೈ ಡ್ಯೂರಿಂಗ್ ದ ಬ್ರಿಟಿಷ್ ರೆವಲ್ಯೂಷನರಿ ಆಕ್ಟಿವಿಟೀಸ್ ವಾಸ್ ಸ್ಟಾರ್ಟೆಡ್. ಅರ್ಥ ಆಯ್ತಾ? ಯು ಕ್ಯಾನ್ ಮೇಕ್ ದ ಪಾಯಿಂಟ್ಸ್: ಅಗ್ರೇರಿಯನ್, ಇಂಡಸ್ಟ್ರಿ ಅಂಡ್ ಲಾರ್ಡ್ ಆರ್ಡರ್, ಸಮ್ ಅದರ್ ಬ್ರಿಟಿಷ್ harsh policies which made the Indian people to participate in the revolutionary activities. ಆ ಕಾರಣಕ್ಕೋಸ್ಕರ ಇಲ್ಲಿ ಬಂದವರು ಪಾರ್ಟಿಸಿಪೇಟ್ ಮಾಡೋದು. ದಿಸ್ ವಾಸ್ ದ ಲಿಂಕ್. ನಾವು ಫಸ್ಟ್ ಒನ್ ನೋಡೋಣ. ಯಾವುದು? ಯಂಗ್ ಇಂಡಿಯನ್ ಸೊಸೈಟಿ. ಓಕೆ, ಸಿ ಯಂಗ್ ಇಂಡಿಯನ್ ಸೊಸೈಟಿ ಆಲ್ಸೋ ಕಾಲ್ಡ್ ಅಸ್ ಅಭಿನವ್ ಭಾರತ್ ಮಂದಿರ್. ದಿಸ್ ಈಸ್ ಒನ್ ಥಿಂಗ್. ಓಕೆ, ಯಂಗ್ ಇಂಡಿಯನ್ ಸೊಸೈಟಿ ನೀವೇನ್ ಮಾಡ್ಬೇಕಂದ್ರೆ ಇಲ್ಲೇ ORR ಮತ್ತೆ ORR. ಅದರ್ವೈಸ್ ಅನದರ್ ನೇಮ್ ಆಫ್ ದಟ್ ಒನ್ ಇಸ್ ಮಿತ್ರ ಮೇಳ. ಈ ತರ ಬರ್ಕೋಬೇಕು, ಮಿತ್ರ ಮೇಳ. ಅವಾಗ ನಿಮ್ಗೆ ಜ್ಞಾಪಕ ಇರುತ್ತೆ. ಇಟ್ ವಿಲ್ ಬಿ ದಟ್ ವಾಸ್ ಮೆಮೊರಿ ಸ್ಟೋರ್ ಆಗ್ತದೆ. ಅದರ್ವೈಸ್ ಏನಾಗ್ತದೆ, ಟೆಂಪರರಿ ಮೆಮೊರಿ ಡಿಲೀಟ್ ಆಗ್ಬಿಡ್ತದೆ. ಬರೀ ಅದನ್ನೇ ನೋಡಿ 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 ಅದು ಮಾತ್ರ ಗೊತ್ತಿರ್ತದೆ. ಓಕೆ, ಆರ್ ಆಲ್ಸೋ ಕಾಲ್ಡ್ ಅಸ್ ಅಭಿನವ್ ಭಾರತ್ ಮಂದಿರ್. ನೀವ್ AVM ಅಂತ ಬರೀಬೇಡಿ. ಡೋಂಟ್ ರೈಟ್ ಶಾರ್ಟ್ ಕಟ್ಸ್ ಇನ್ ಡ್ಯೂರಿಂಗ್ ಎಕ್ಸ್ಪ್ಲನೇಷನ್. ಶಾರ್ಟ್ ಕಟ್ಸ್ ಅನ್ನ ಬರೀಬೇಡಿ. ಫಾರ್ ಎಕ್ಸಾಂಪಲ್ IMP ಅಂತ ಬರೆಯೋದು, ಆರ್ GOVT ಅಂತ ಬರೆಯೋದು, ಆರ್ RSS ಅಂತ ಬರೆಯೋದು, ಇವೆಲ್ಲ ಬರೀಬಾರ್ದು. ಅರ್ಥ ಆಯ್ತಾ? ಯು ಹ್ಯಾವ್ ಡಿಫ್ರೆಂಟ್ ಐಡಿಯಾಲಜಿ. ದಟ್ ವಾಸ್ RSS ಅಂದ್ರೆ ದಟ್ ವಾಸ್ ನಾಟ್ ರಾಷ್ಟ್ರೀಯ ಲೋಕ ಏನಂತಾರೆ ಅದನ್ನ, ಸೇವಾ ಸಂಘ. ಅದಲ್ಲ, ಅದು ಅವ್ರು ನಿಮ್ ಇಂಟೆನ್ಷನ್ ಬೇರೆ ಬರ್ದಿರ್ತೀರಾ, ಯಾವ್ದೋ ಒಂದು ಬೇರೆ ಬರ್ದಿರ್ತೀರಾ, ಅವ್ರು ಏನಂತಾರೆ ಅದನ್ನ ಅನ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಅಂಡ್ IMP ಅಂದ್ರೆ ಏನ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿರ್ತದೆ, ಅವ್ರಿಗೇನ್ ಗೊತ್ತಾ, ಪೂರ್ತಿ ಬರಿಬೇಕು ನೀವು. ನೇಮ್ ಯಾವ್ದು ಶಾರ್ಟ್ ಕಟ್ಸ್ ಅನ್ನ ಬರೀಬಾರ್ದು. ಅರ್ಥ ಆಯ್ತಾ? ಮತ್ತೆ ಪರ್ಸನ್ ಹೆಸರು, ಈ ಫಾರ್ ಎಕ್ಸಾಂಪಲ್ ಗಾಂಧಿ ಅಂದ್ರೆ ಗಾಂಧಿ ಬರಿಬಹುದು, ಮೋಹನ್ ದಾಸ್ ಕರಮಚಂದ ಗಾಂಧಿ, ಇಟ್ ಈಸ್ ಓಕೆ. ದಿಸ್ ಇಸ್ ನಾಟ್ ದ. ಇದ್ರ ಬದಲು ನೀವೇನಾದ್ರೂ MKJ ಅಂತ ಬರ್ದ್ಬಿಟ್ರೆ ಗೊತ್ತಾಗ್ತದ? ಗೊತ್ತಾಗಲ್ಲ ಅವ್ರಿಗೆ. ಅದಕ್ಕೆ ಡೋಂಟ್ ರೈಟ್ ಶಾರ್ಟ್ ಕಟ್ಸ್. ಯಾಕೆಂದ್ರೆ ನಾನು ಆನ್ಸರ್ ಎವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನೋಡಿದೆ, ಕೆಲವೊಂದು ಆನ್ಸರ್ ಶಾರ್ಟ್ ಕಟ್ಸ್ ಅನ್ನ ಬಳಸಬೇಡಿ, ಅದನ್ನ ಮಾರ್ಕ್ಸ್ ಕೊಡಲ್ಲ. ಅವ್ರ ಏನ್ ಮಾಡ್ತಾರೆ ಅಂದ್ರೆ ಒಂದು ಕೋಳಿ ಮೊಟ್ಟೆ, ಬಂಗಾರ ಚಿನ್ನದ ಮೊಟ್ಟೆ ಕೊಡ್ತಾರೆ, ಅದಕ್ಕೆ 0 ಕೊಡ್ತಾರೆ. ಆ ತರ ಬರೀಬಾರ್ದು ಶಾರ್ಟ್ ಕಟ್ಸ್. ಓಕೆ, ಫಸ್ಟ್ ಥಿಂಗ್. ನಾವು ಯಂಗ್ ಇಂಡಿಯನ್ ಸೊಸೈಟಿ, ದಿಸ್ ವಾಸ್ ದ ರೆವಲ್ಯೂಷನರಿ ಆಕ್ಟಿವಿಟೀಸ್ ಫೌಂಡೆಡ್ ಬೈ ಯಾರು? ವಿನಾಯಕ್ ಸಾವರ್ಕರ್. ವಿನಾಯಕ್ ಸಾವರ್ಕರ್ ಇನ್ 1904. ಇದು ವೆರಿ ಇಂಪಾರ್ಟೆಂಟ್ ಡೇಟ್ ಇಂಪಾರ್ಟೆಂಟ್. ಅಂಡ್ ಹೂ ಇಸ್ ದ ಫೌಂಡೆಡ್ ಅಂಡ್ ವಾಟ್ ಇಟ್ ಈಸ್? ಯಂಗ್ ಇಂಡಿಯನ್ ಸೊಸೈಟಿ ಆರ್ ಆಲ್ಸೋ ಕಾಲ್ಡ್ ಅಸ್ ಮಿತ್ರ ಮೇಳ, ಆರ್ ಆಲ್ಸೋ ಕಾಲ್ಡ್ ಅಸ್ ಅಭಿನವ ಭಾರತ್ ಮಂದಿರ್. ಓಕೆನಾ? ಆಕ್ಚುಲಿ ಇಟ್ ಸ್ಟಾರ್ಟ್ ಇನಿಷಿಯಲಿ ದ ನೇಮ್ ವಾಸ್ ಮಿತ್ರ ಮೇಳ. ಲೇಟರ್ 1 year ಆದ್ಮೇಲೆ ಏನಂತ ಕರೀತಾರೆ ಇದನ್ನ? ಅಭಿನವ್ ಭಾರತ್ ಅಂತ ಕರೀತಾರೆ. ಆಮೇಲೆ ಏನಂತ ಕರೀತಾರೆ? ಯಂಗ್ ಇಂಡಿಯಾ ಸೊಸೈಟಿ ಅಂತ ಕರೀತಾರೆ. ದಿಸ್ ವಾಸ್ ದ ಡಿಫರೆಂಟ್ ನೇಮ್ಸ್. ನೌ ದ ಆರ್ಗನೈಸೇಷನ್ ವಾಸ್ ಇನ್ಸ್ಪೈರ್ಡ್ ಬೈ ಮಜ್ನಿ. ಇದನ್ನೇ ಅವ್ರಿಗೆ ಹೇಳಿದ್ದಾರೆ, ಯಂಗ್ ಇಟಾಲಿಯನ್ ಫ್ರೀಡಮ್ ಫೈಟರ್. ಓಕೆ, ಸೊ ಇವರ ಒಂದು ಇದರ ಮೇಲೆ ಇವ್ರೇನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಅವ್ರನ್ನ ಫ್ಯಾನ್ ಆಗಿ ಹೋಗಿರ್ತಾರೆ, ಅವರ ಫಾಲೋವರ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಕೆಲವರು ನೋಡಿ ಗಾಂಧೀಜಿ ಫಾಲೋವರ್ ಆಗಿರ್ತಾರೆ, ಕೆಲವರು ಅಂಬೇಡ್ಕರ್ ಫಾಲೋವರ್ ಆಗಿರ್ತಾರೆ. ಆ ತರ ಮಜ್ನಿ ಫಾಲೋವರ್ ಯಾರು? ಇವರು ವಿನಾಯಕ್ ಸಾವರ್ಕರ್. ಈ ಮಜ್ನಿ ಬಂದ್ಬಿಟ್ಟು ವೈಲೆನ್ಸ್ ಮೂವ್ಮೆಂಟ್ ಅಲ್ಲಿ ಮೂವ್ಮೆಂಟ್ ಆಗಿ ಆ ಒಂದು ಫ್ರೀಡಮ್ ಇದರಲ್ಲಿ. ಸೊ ಅದಕ್ಕೆ ಇನ್ಸ್ಪೈರ್ ಆಗ್ಬಿಟ್ಟು ಇವ್ರೇನ್ ಮಾಡಿರ್ತಾರೆ, ರೆವಲ್ಯೂಷನರಿ ಐಡಿಯಾಲ್ಸ್ ಅನ್ನ ಯಾರ ರೆವಲ್ಯೂಷನರಿ ಐಡಿಯಾಲ್ಸ್ ಅನ್ನ? ಮಜ್ನಿ ರೆವಲ್ಯೂಷನರಿ ಐಡಿಯಾಲ್ಸ್ ಅನ್ನ ಯಾರು? ವಿನಾಯಕ್ ಸಾವರ್ಕರ್ ವಾಸ್ ಟೇಕನ್. ಅವ್ರು ತಗೊಂಡು ಅದನ್ನು ಇದು ಮಾಡ್ತಾರೆ. ನಾವು ವಿನಾಯಕ್ ಸಾವರ್ಕರ್ ರೋಟ್ ಮಜ್ನಿ ಚರಿತ್ರ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಮ್ ಆಫ್ ದ ಬುಕ್ಸ್ ರಿಟರ್ನ್ ಬೈ ಸಮ್ ರೆವಲ್ಯೂಷನರಿ ಆಕ್ಟಿವಿಟೀಸ್ ಬರ್ಕೋಬೇಕು. ಅದು ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಏನಂದ್ರೆ 1, 2, 3, 4 ಇದು ಕಾಸ್ ಏನು, ಏನಾಗಿದೆ. ನೆಕ್ಸ್ಟ್ ಒನ್ ದ ಟ್ರಾನ್ಸ್ಲೇಷನ್ ಆಫ್ ದ ರೈಟಿಂಗ್ ಇಟಾಲಿಯನ್ ರೆವಲ್ಯೂಷನರಿ ಕ್ಲಾಸಿಕ್ ಮಜ್ನಿ. ಇಷ್ಟೇ ಇವ್ರ ಬಗ್ಗೆ. ಯಂಗ್ ಇಂಡಿಯನ್ ಸೊಸೈಟಿನಲ್ಲಿ 4 ಪಾಯಿಂಟ್. ಫಸ್ಟ್ ಥಿಂಗ್ ಅದರ ಬೇರೆ ಹೆಸರುಗಳೇನು, ಸೆಕೆಂಡ್ ಥಿಂಗ್ ಯಾವಾಗ ಫೌಂಡ್ ಆಯ್ತು, ಯಾರು ಫೌಂಡ್ ಮಾಡಿದ್ರು, ನೆಕ್ಸ್ಟ್ ಒನ್ ವಾಟ್ ಇಸ್ ದ ಕಾಸ್, ಹೂ ಇಸ್ ಇನ್ಸ್ಪೈರ್ಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ಗಾಂಧೀಜಿ ಅಂತ ಬಂದ್ರೆ ಗಾಂಧೀಜಿ ಅಂತ ಅಲ್ವಾ, ಕೆಲವರು ಗಾಂಧೀಜಿ ಅನುಯಾಯಿಗಳಿದ್ದಾರೆ. ಫಾರ್ ಎಕ್ಸಾಂಪಲ್ ಎಸ್ಟರ್ಡೇ ಐ ಟೋಲ್ಡ್ ಇಟ್. ಯಾರಿದೆ? ಗಂಡೀಲಾ.
yesterday, Rani Gandhila. She was inspired by it. That was tribal revolt, inspired by Gandhiji. Adonde antalla, Bardoli Satyagraha. Even that was also inspired by Gandhi. Same thing here. They're inspired by Yaro Majini. Artha aita? These are the things very important. Next one, Nasik conference. Onondane nodana. Nasik alli aguanta ಕೆಲವೊಂದು ಇನ್ಸಿಡೆಂಟ್ ಇದು. That was Nasik conference in 1909. Ananta Lakshman Kanheri. Okay. He was the assassinated Jackson, the newly appointed district magistrate. Andre DC ಯನ್ನ Nasik DC ಯನ್ನ ಸಾಯಿಸ್ಬಿಡ್ತಾರೆ. Okay. ಯಾರು? Ananta Lakshman Kanheri during the screening at the Sangeeta Sharada Theatre. Sangeeta Sharada Theatre ಆ ಒಂದು ಪ್ರೋಗ್ರಾಮ್ ಇರ್ಬೇಕಾದ್ರೆ ಇವರು ಜಾಕ್ಸನ್ ಅವ್ರನ್ನ ಏನ್ ಮಾಡ್ತಾರೆ? ಯಾರು ಸಾಯಿಸೋದು? ಅನಂತ ಲಕ್ಷ್ಮಣ್ ಕನ್ಹೇರಿ. ಬಟ್ ಯಾರನ್ನ ಜೈಲ್ಗೆ ಎತ್ಕೊಂಡು ಹೋಗಾಕ್ತಾರೆ? ವಿನಾಯಕ್ ಸಾರ್ವರ್ಕರ್. ಅವಾಗ್ಲೇ ನೋಡಿದ್ರಲ್ವಾ, ಅವ್ರನ್ನೇ ಹಾಕೋದು. ಕಾರಣ ಏನು ಅಂತ ಹೇಳಿದ್ರೆ, ಅವ್ರ ಕೈಗೆ 20 ಪಿಸ್ತೂಲ್ಗಳನ್ನ ಅಂದ್ರೆ ಬಂದೂಕನ್ನ ಕೊಟ್ಬಿಟ್ಟು 20 ಬುಲೆಟ್ಸ್ ಅನ್ನ ಕೊಟ್ಟು ಅವ್ರನ್ನ ಏನ್ ಮಾಡ್ತಾರೆ? ಪಿಸ್ತೂಲ್ಸ್ ಅನ್ನ ಕೊಟ್ಬಿಟ್ಟು ಯಾರ ಕೈಲಿ ಕಳಿಸ್ತಾರೆ? ಸಾರ್ವರ್ಕರ್ ಕಳ್ಸೋದು. ಯಾರನ್ನ? ಇವನ್ನ ಶೂಟ್ ಮಾಡು ಅಂತ ಹೇಳ್ಬಿಟ್ಟು ಯಾರಿಗೆ ಹೇಳೋದು? ಮರ್ಡರ್ ಮಾಡು ಅಂತ ಹೇಳ್ಬಿಟ್ಟು ಅನಂತ ಲಕ್ಷ್ಮಣ್ ಕನ್ನೇರಿಗೆ ಹೇಳ್ತಾರೆ. ಯಾರು? ವಿನಾಯಕ್ ಸಾರ್ವರ್ಕರ್. 20 ಪಿಸ್ತೂಲ್. ದಟ್ ವಾಸ್ ಆಸ್ ಪರ್ ದ ಡೇಟಾ ನಾನು ಹೇಳ್ತಾರೆ. 20 ಕೊಟ್ಟರು 10 ಕೊಟ್ಟರು ನನಗೂ ಗೊತ್ತಿಲ್ಲ. ಕೊಲೆ ಮಾಡಿ ಅವ್ರನ್ನ ಮರ್ಡರ್ ಮಾಡಿ ಅಂತ ಹೇಳ್ಬಿಟ್ಟು DC ನ ಜಾಕ್ಸನ್ ಅನ್ನ ಅಂತ ಹೇಳ್ಬಿಟ್ಟು ಇವ್ರು ಬಂದು ಕೊಟ್ಟಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೋಗ್ಬಿಟ್ಟು ಶೂಟ್ ಮಾಡ್ತಾನೆ, ಅವನು ಸತ್ತೋಗ್ತಾನೆ. ಫೈನಲ್ ಆಗಿ ಸಾರ್ವರ್ಕರ್ನ ಏನ್ ಮಾಡ್ತಾರೆ? ಎತ್ಕೊಂಡೋಗಿ ಸೆಲ್ಯುಲಾರ್ ಜೈಲಿನ್ ಅಂಡಮಾನ್ ನಿಕೋಬಾರ್ ಅಲ್ಲಿ 1910 ಲೈಫ್ ಇಂಪ್ರಿಸನ್ಮೆಂಟ್. ಓಕೆ, ತಗೊಂಡೋಗಿ ಹಾಕ್ತಾರೆ. ಮತ್ತೆ 7 ವರ್ಷ ಆಗ್ತಾರೆ, ಮತ್ತೆ ರಿಲೀಸ್ ಆಗ್ತಾರೆ, ಮತ್ತೆ ಆಗ್ತಾರೆ. ಸಾಯೋವರೆಗೂ ಕೂಡ ಅವರು ವಿನಾಯಕ್ ಸಾರ್ವರ್ಕರ್ ಅಲ್ಲೇ ಇದ್ದೋಗ್ತಾರೆ, ಜೈಲಲ್ಲೇ ಇದ್ದೋಗ್ತಾರೆ. ತುಂಬಾ ಅಂಡಮಾನ್ ಜೈಲ್ ವಾಸ್ ವೆರಿ ವೆರಿ ಕ್ರೂಯಲ್. ಓಕೆ, ಕೆಲವು ಮೂವೀಸ್ ಅಲ್ಲಿ ತೋರಿಸಿದ್ದಾರೆ, ಬುಕ್ ಅಲ್ಲಿ ಕೂಡ ತೋರಿಸಿದ್ದಾರೆ. ಕ್ರೂಯಾಲಿಟಿ ಜಾಸ್ತಿ ಇರುತ್ತೆ ಅಂಡಮಾನ್ ನಿಕೋಬಾರ್ ಜೈಲ್ಗಳಲ್ಲಿ. ಸೊ ದಿಸ್ ವಾಸ್ ದ ಥಿಂಗ್. ಇಲ್ಲೇನ್ ಜಾಸ್ತಿ ಏನಿಲ್ಲ, ಒಂದು 2-3 ಪಾಯಿಂಟ್ಸ್. ಫಸ್ಟ್, ನಾಸಿಕ್ ಕಾನ್ಸ್ಪಿರೆನ್ಸಿ ಯಾಕಾಯ್ತು? ಯಾಕೆ ಇದನ್ನೇ ಮೆನ್ಷನ್ ಮಾಡಿರೋದು ಗೊತ್ತಾ? ಆಕ್ಚುಲಿ ವಿನಾಯಕ್ ಸಾರ್ವರ್ಕರ್ ಎಲ್ಲ ಕೊಲೆ ಮಾಡಿದ್ದು. ಕೀಪ್ ಇನ್ ಮೈಂಡ್, ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ವಿನಾಯಕ ಸಾರ್ವರ್ಕರ್ ವಾಸ್ ಮರ್ಡರ್ಡ್ ಜಾಕ್ಸನ್ ಅಂತ ಇದೆ. ಜಾಕ್ಸನ್ ನ ವಿನಾಯಕ್ ಸಾರ್ವರ್ಕರ್ ಮರ್ಡರ್ ಮಾಡಿಲ್ಲ. ಮರ್ಡರ್ ಮಾಡಿದ್ ಯಾರು? ಅನಂತ ಲಕ್ಷ್ಮಣ್ ಕನ್ನೇರಿ. ಬಟ್ ಪಿಸ್ತೂಲ್ ಅನ್ನ ಕೊಟ್ಟಿದ್ಯಾರು? ಇವರು ಸಾರ್ವರ್ಕರ್. ವಿನಾಯಕ್ ಸಾರ್ವರ್ಕರ್ ಗಿವೆನ್ ದ ಪಿಸ್ತೂಲ್ ಟು ದ ಕನ್ನೇರಿ. ಓಕೆ, ದಟ್ಸ್ ವಾಟ್. ಯಾರನ್ನ ಲೈಫ್ ಇಂಪ್ರಿಸನ್ಮೆಂಟ್ ಮಾಡಿದ್ರು? ಸಾರ್ವರ್ಕರ್ನ ಲೈಫ್ ಇಂಪ್ರಿಸನ್ಮೆಂಟ್. ಡೆಲ್ಲಿ ಲಾಹೋರ್ ಕಾನ್ಸ್ಪಿರಸಿ. ಓಕೆ, ಎಲ್ಲ ಕಾನ್ಸ್ಪಿರಸಿನೇ, ಜಾಸ್ತಿ ಇಲ್ಲೇನು ಪ್ಲೇಸಸ್ ಅಷ್ಟೇ. ಪ್ಲೇಸಸ್ ಅಲ್ಲಿ ಯಾರು ಇಂಪಾರ್ಟೆಂಟ್ ಅಂತ ನೋಡ್ಕೋಬೇಕು. ಬರೀ ಇಂಪಾರ್ಟೆಂಟ್ ಬಂದ್ಬಿಟ್ಟು ರಾಶ್ ಬಿಹಾರಿ ಬೋಸ್. ಘೋಷ್ ಅಲ್ಲ, ಬೋಸ್. ಅಲ್ಲಿ ಬೋಸ್ ಬದಲು ಘೋಷ್ ಕೊಟ್ಬಿಟ್ಟಿರ್ತಾರೆ ಕೆಲವು ಸತಿ. ಓಕೆ, ನೋಡ್ಕೊಳ್ಳಿ ಅದನ್ನ. ಓಕೆ, ಇದು ಯಾವಾಗ ಸ್ಟಾರ್ಟ್ ಆಗೋದು? ಡೆಲ್ಲಿ ಲಾಹೋರ್ ಕಾನ್ಸ್ಪಿರಸಿ ದಟ್ ವಾಸ್ 1912. ರಾಶ್ ಬಿಹಾರಿ ಬೋಸ್ ಲೆಡ್ ಬೈ. ಗ್ರೂಪ್ ಅಲ್ಲಿ ಯಾರ್ಯಾರು ಇರ್ತಾರೆ? ರೆವಲ್ಯೂಷನರೀಸ್. ಬಸಂತ್ ಕುಮಾರ್ ಬಿಶ್ವಾಸ್, ಆನಂದ್ ಬಿಹಾರಿ, Master Amir Chand and Bal Mukund. These are all the revolutionaries who are activated, participated in the Delhi Lahore conspiracy. In Delhi Lahore, that was ಏನಿದು ಅಂತ ಹೇಳಿದ್ರೆ, ಲಾರ್ಡ್ ಅರ್ಡಿಂಗ್ ಇರ್ತಾರಲ್ವಾ, ಸೊ ಅವ್ರನ್ನ ಕೊಲೆ ಮಾಡಬೇಕು, ಅವರನ್ನ ಸಾಯಿಸ್ಬೇಕು. ಅರ್ಥ ಆಯ್ತಾ? ಅವರನ್ನ ಸಾಯಿಸೋದಕ್ಕೆ ಇವರು ಪ್ಲಾನ್ ಮಾಡಿರ್ತಾರೆ. ಈ ವಾಸ್ ದ ವೈಸ್ರಾಯ್ ಆಫ್ ಇಂಡಿಯಾ ಡ್ಯೂರಿಂಗ್ 1912. ಆ ಟೈಮಲ್ಲಿ ವೈಸ್ರಾಯ್ ಆಗಿರ್ತಾರೆ ಅರ್ಡಿಂಗ್. ಓಕೆ, ಅರ್ಡಿಂಗ್ ಆಕ್ಚುಲಿ ಇವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಚಾಂದಿನಿ ಚೌಕ್ ಅಂತ ಇದೆ, ಚಾಂದಿ ಚೌಕ್ ಅಂತ ಡೆಲ್ಲಿನಲ್ಲಿ. ಅಲ್ಲಿ ರೀಸೆಂಟ್ ಆಗಿ ಲಾಸ್ಟ್ 1 year ಬ್ಯಾಕು ಡೆಲ್ಲಿ ಹ್ಯಾಸ್ ಬಿನ್ ಕ್ಯಾಪಿಟಲ್, ಬಿಕಮ್ ದ ಕ್ಯಾಪಿಟಲ್ ಲಾಸ್ಟ್ ಇಯರ್. ದಟ್ ವಾಸ್ ಟಿಲ್ 1911 Kolkata was the capital. After that was Swaraj movement or Bengal partition, Delhi has been become the capital, shifting the capital from Kolkata to Delhi. Okay, now Delhi capital ಮಾಡೋದಕ್ಕೆ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ತಾ ಇರ್ತಾರೆ. ಆವಾಗ ಏನ್ ಮಾಡ್ತಾರೆ ಇವರು? ಆರ್ಡಿಂಗು ಎಲಿಫೆಂಟ್ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಅದೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇರ್ತಾರೆ ಚಾಂದಿನಿ ಚೌಕ್ ಹತ್ರ. ಅರೇಂಜ್ಮೆಂಟ್ ಮಾಡ್ತಾ ಇದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬಾಂಬ್ ಹಾಕ್ತಾರೆ. ಯಾರನ್ನ? ಇವ್ರನ್ನ ಸಾಯಿಸೋದಕ್ಕೆ ಬಾಂಬ್ ಹಾಕ್ತಾರೆ. ಬಟ್ ಅಕಸ್ಮಾತ್ ಏನಾಗುತ್ತೆ, ಬಾಂಬ್ ಹಾಕೋದ್ರಲ್ಲೂ ಕೂಡ ಇವ್ರು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲ, ಬಾಂಬ್ ಅವ್ರ ಮೇಲೆ ಬಿಡಲ್ಲ, ಪಕ್ಕದಲ್ಲಿ ಬಿದ್ದೋಗ್ತದೆ. ಪಕ್ಕದಲ್ಲಿ ಬಿದ್ದು ಏನಾಗುತ್ತೆ ಅಂದ್ರೆ ಅರ್ಡಿಂಗ್ಗೆ ಗಾಯ ಆಗುತ್ತೆ. ಇವರು ಅರ್ಡಿಂಗ್ ಸಾಯೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಾನು ಇಲ್ಲಿ ಹೇಳಿದ್ದು ಅಸಾಸಿನೇಟ್ ಅಷ್ಟೇ, ಅಸಾಸಿನೇಟೆಡ್ ಅಲ್ಲ, ಅಸಾಸಿನೇಟ್. ಅವ್ರನ್ನ ಕೊಲೆ ಮಾಡೋದಕ್ಕೆ ಅಷ್ಟೇ ಪ್ರಯತ್ನ ಪಡ್ತಾರೆ. ಬಾಂಬ್ ಹಾಕ್ತಾರೆ, ಕರೆಕ್ಟ್ ಆಗಿ ಬೀಳಲ್ಲ, ಪಕ್ಕದಲ್ಲಿ ಬಿದ್ದೋಗ್ತದೆ. ಅದು ಆನೆ ಬಿದ್ದಿರ್ಬಿಟ್ಟು ಇವ್ರು ಕೆಳಗೆ ಬಿದ್ದೋಗ್ಬಿಡ್ತಾರೆ. ಕೆಳಗೆ ಬಿದ್ದ ಮೇಲೆ ಸಣ್ಣ ಪುಟ್ಟ ಗಾಯ ಆಗುತ್ತೆ. ಸೊ ಅವ್ರನ್ನ ಏನ್ ಮಾಡ್ತಾರೆ, ಮತ್ತೆ ಅರೆಸ್ಟ್ ಮಾಡಿ ನೆಕ್ಸ್ಟ್ ವಾಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್. ಸಿ, in December 23, 1912, Lord Arding was riding an elephant through Chandni Chowk for the installation of Delhi as capital. ಡೆಲ್ಲಿ ಏನ ಶಿಫ್ಟ್ ಆಗಿರ್ತದಲ್ಲ 1911 ಅಲ್ಲಿ, ಒಂದೇ ವರ್ಷದಲ್ಲಿ ಆಗಲ್ಲ. ಸೊ ಅದ್ರ ಏನೇನು ಅರೇಂಜ್ಮೆಂಟ್ಸ್ ಅದೆಲ್ಲ ಮಾಡ್ತಾ ಇರ್ತಾರೆ. ರೆವಲ್ಯೂಷನರೀಸ್
3 ದ ಬಾಂಬ್ ಅಟ್ ಇಮ್, ಬಾಂಬ್ ಅನ್ನ ಹಾಕ್ತಾರೆ. ಓಕೆ, ಬಟ್ ಅವನ ಮೇಲೆ ಬೀಳೋದಿಲ್ಲ, ಪಕ್ಕದಲ್ಲಿ ಬಿಡ್ತಾರೆ. ಆಲ್ದೋ ಹಾರ್ಡಿಂಗ್ ಸರ್ವೈವ್ಡ್ ದ ಅಟ್ಯಾಕ್ ಅನ್ಆರ್ಮ್ಡ್, ದ ರೆವಲ್ಯೂಷನರೀಸ್ ವರ್ ಅರೆಸ್ಟೆಡ್ ಇನ್ ಫೆಬ್ರವರಿ 1914 ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ರಾಶ್ ಬಿಹಾರಿ ಬೋಸ್ ಮ್ಯಾನೇಜ್ ಟು ಎಸ್ಕೇಪ್, ಅವ್ರು ಸಿಗಲ್ಲ ರಾಶ್ ಬಿಹಾರಿ ಬೋಸ್, ಈ ಎಸ್ಕೇಪ್ ಆಗ್ತಾರೆ. ವೈಲ್ ಚರಣ್ ದಾಸ್, ಇವರಲ್ಲಿ ಚರಣ್ ದಾಸ್ ವಾಸ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಅವ್ರನ್ನ ತಗೊಂಡೋಗಿ ಏನ್ ಮಾಡ್ತಾರೆ, ಇಲ್ಲಿ ಎಲ್ಲಾರ್ನು ಅಷ್ಟೇ. ಇವ್ರು ಒಂದು ಕೆಲಸನು ಯಾರ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ, ರೆವಲ್ಯೂಷನರಿ ಆಕ್ಟಿವಿಟೀಸ್ ಅಂದ್ರೆ ಜಸ್ಟ್ ಅವರು ತೋರ್ಸ್ಕೊಳ್ಳೋದಕ್ಕೆ ಅಥವಾ ಸಡನ್ ಆಗಿ ನಾವು ಚೇಂಜ್ ಮಾಡ್ಬಿಡ್ತೀರಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಬಿಸಿ ರಕ್ತ ಇರಲ್ಲ, ಹೆಂಗ್ ಇವರಲ್ಲ, ವಯಸ್ಸಾದವರಲ್ಲ. ಗಾಂಧಿ ತಾತ ತರ ಆಗಿದ್ದಿದ್ರೆ ಸರಿ ಹೋಗ್ತಾ ಇತ್ತು. ಬಟ್ ಇವ್ರ ವಯಸ್ಸಲ್ಲಿ ಇರೋದ್ರಿಂದ, ಹೆಂಗಿರೋದ್ರಿಂದ ಇವ್ರೇನಂದ್ರೆ ತುಂಬಾ ಆಕ್ಟಿವೇಟ್, ಬ್ಲಡ್ ಪ್ರೆಷರ್ ಏನೇ ಇರ್ತಾವ, ಹಾರ್ಟ್ ತುಂಬಾ ಜೋರಾಗಿರ್ತದೆ, ಅರ್ಥ ಆಯ್ತಾ. ಸೊ ಇವ್ರೇನೋ ಮಾಡಕ್ ಹೋಗ್ತಾರೆ, ಏನೋ ಕರೆಕ್ಟ್ ಆಗಿ ಬಾಂಬ್ ಹಾಕಕ್ಕೂ ಬಂದು ಸೈಡಲ್ಲಿ ಬಿದ್ದೋಗ್ತದೆ. ಅದೇನ್ ಮಾಡ್ತಾರೆ, ಅವ್ರು ಕೆಳಗೆ ಬಿದ್ದೋಗ್ತಾರೆ ಆನೆ ಮೇಲಿಂದ. ಓಕೆ, ಅದು ಮೂವಿನಲ್ಲೂ ತೋರಿಸಿದ್ದಾರೆ, ಮೂವಿ ಇಲ್ಲಿ ಗಾಂಧೀಜಿ ಅವ್ರದ್ದು ಮೂವಿ, ಅದರಲ್ಲಿ ತೋರಿಸಿದ್ದಾರೆ ರೆವಲ್ಯೂಷನರಿ ಆಕ್ಟಿವಿಟೀಸ್ ಆಗ್ಬೇಕಾದ್ರೆ. ಸೊ ಅವಾಗ ಏನ್ ಮಾಡ್ತಾರೆ, ಆಡಿಂಗು ಫೈನಲ್ ಆಗಿ ಲೈಫ್ ಇಂಪ್ರಿಸನ್ಮೆಂಟ್. ಯಾರಿಗೆ? ಚರಣ್ ದಾಸ್ಗೆ. ಯಾರು? ಇವ್ರಿಗೆಲ್ಲ, ಇವ್ರು ಸಿಗಲ್ಲ. ರಾಶ್ ಬಿಹಾರಿ ಬೋಸ್ ಮೊದಲೇ ಪ್ಲಾನ್ ಮಾಡಿರ್ತಾರೆ, ಏನಾದ್ರೂ ಅಟ್ಯಾಕ್ ಮಾಡಿದ್ರೆ ಎಸ್ಕೇಪ್. ಇವ್ರು ಒಂದೇ ಕೈಗೆ ಸಿಗಲ್ಲ, ಯಾರ ಕೈಗೂ ಸಿಗಲ್ಲ, ಎಸ್ಕೇಪ್ ಆಗ್ತಾರೆ, ಮತ್ತೆ ತಪ್ಸ್ಕೊಂಡ್ಬಿಡ್ತಾರೆ. ಮತ್ತೆ ಇನ್ನೊಂದು ಕೇಸಲ್ಲಿ ಸಿಕ್ಕಾಕೊಂಡ್ರು ಅಂದ್ರೆ ಅಲ್ಲಿ ಇವಾಗ ನೆಕ್ಸ್ಟ್ ಬರ್ತಾರೆ ರಾಶ್ ಬಿಹಾರಿ ಬೋಸ್, ಮತ್ತೆ ಬರ್ತಾರೆ, ಅಲ್ಲಿ ಸಿಕ್ಕಾಕೊಂಡ್ತಾರೆ, ಜೈಲ್ಗೆ ಹಾಕ್ತಾರೆ. ಅರ್ಥ ಆಯ್ತಾ? ಸೊ ಆತರ ಮಾಡುವಂಥದ್ದು. ದೀಸ್ ಆರ್ ಆಲ್ ರೆವಲ್ಯೂಷನರಿ ಆಕ್ಟಿವಿಟೀಸ್ ಟೇಕ್ಸ್ ಪ್ಲೇಸ್ ಇನ್ ಡೆಲ್ಲಿ, ಲಾಹೋರ್ ಕಾನ್ಸ್ಪಿರಸಿ. ಓಕೆ, ಒಂದೊಂದು ಸ್ಟೋರಿ, ಒಂದೊಂದು ಇನ್ಸಿಡೆಂಟ್ಸ್, ಒಂದೊಂದು ಸ್ಟೋರಿ ತರ ಇದೆ. ಚೆನ್ನಾಗಿದೆಯಲ್ಲ? ಆನೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಬಾಂಬ್ ಹಾಕ್ಬಿಟ್ಟು, ಆನೆ ಅಲ್ಲ ಏನೋ ನೆಡ್ಕೊಂಡು ಹೋಗ್ತಾ ಇದ್ರೆ ಹಾಕೋದ್ ಕಷ್ಟ. ಆನೆ ಏನ್ ಜೋರಾಗಿ ಹೋಗುತ್ತಾ? ನಿಧಾನಕ್ಕೆ ಹೋಗುತ್ತೆ. ಚಿಕ್ಕ ಮಕ್ಳಿಗೆ ತಗೊಂಬಂದು ಹಾಕೊಂಡ್ರೆ ಆಗ್ಬಿಡ್ತಾ ಇದ್ರು. ಮೋಸ್ಟ್ಲಿ ಇವರೆಲ್ಲ ದೂರದಿಂದ ಹಾಕಿರ್ತಾರೆ, ಹತ್ರ ಹೋಗಿ ಹಾಕಿರಲ್ಲ ಅಲ್ಲ. ಇಲ್ಲ ಆನೆ ನನ್ನ ಸೊಂಡ್ಲಲ್ಲಿ ಬಿಸಾಕ್ಬಿಡ್ತೇನ ಬಾಂಬ್ನ. ಆಡಿಂಗ್ ಸಾಯಲ್ಲ. ಅಲ್ಲಿ ಕೇಳ್ತಾರೆ ಕೆಲವು ಸತಿ, ಆಡಿಂಗ್ ಸತ್ತೋದ್ರು ಅಂತ ಕೇಳ್ತಾರೆ. ಅವರು ಸಾಯಲ್ಲ, ಅವ್ರು ಜಸ್ಟ್ ಬಾಂಬು ಪಕ್ಕದಲ್ಲಿ ಬೀಳುತ್ತೆ. ಆನೆ ಏನಾಗುತ್ತೆ ಅಂತ ಹೇಳಂದ್ರೆ, ಇಟ್ ಸ್ಲೈಟ್ಲಿ ಇಟ್ ಗೆಟ್ ಡಿಸ್ಟರ್ಬ್ ಆಗುತ್ತೆ. ಆಡಿಂಗ್ ಕೆಳಗೆ ಬಿದ್ದೋಗ್ಬಿಟ್ಟು ಆಮೇಲೆ ಸಣ್ಣ ಪುಟ್ಟ ಗಾಯ ಆಗುತ್ತೆ. ಓಕೆ, ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾರು? ಚರಣ್ ದಾಸ್ ಅನ್ನ ಅರೆಸ್ಟ್ ಮಾಡ್ತಾರೆ. ಅಂಡ್ ರಾಶ್ ಬಿಹಾರಿ ಬೋಸ್ ವಾಸ್ ಎಸ್ಕೇಪ್. ನೆಕ್ಸ್ಟ್ ಒನ್, ದ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಓಕೆ, ಇದು ಇನ್ನೊಂದು. The Hindustan Republic Association, don't get confused with Hindustan Republic, that was Hindustan Socialistic Republic. ಇದು ಬೇರೆ ಇದೆ. Hindustan Socialistic Republic Association ಬೇರೆ, Hindustan Republic Association ಬೇರೆ. ಅರ್ಥ ಆಯ್ತಾ? They are two things are different. Okay, initially ಯಾವ್ದು ಬರುತ್ತೆ? Hindustan Republic Association was founded in 1924 by Ram Prasad Bismil, Jogesh Chandra Chatterjee, Sachin Sanyal. Okay, they to organize the armed revolution against the British rule, establish the Federal Republic of India. Okay, this was these guys aim. ಇವರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತಕ್ಕೆ ನಾವು ಸ್ವಾತಂತ್ರ್ಯವನ್ನು ತಂದು ಕೊಡಬೇಕು. by the way of armed revolution activities ಇಂದ ತಂದು ಕೊಡಬೇಕು. Here the HRA, that was Hindustan Republic Association, emerged in response of the cancellation of non-cooperation movement. Very, very important. Which revolutionary activities or revolutionary that was association was formed due to the cancellation of that was non-cooperation movement by the following. ಯಾಕೆ ಇದು ಕ್ಯಾನ್ಸಲ್ ಆಯ್ತು non-cooperation movement? ಡ್ಯೂ ಟು ಯಾವ ಇನ್ಸಿಡೆಂಟ್ ಇಂದ ಕ್ಯಾನ್ಸಲ್ ಮಾಡಿದ್ರು ಇದನ್ನ? non-cooperation movement ಯಾಕೆ ಸ್ಟಾಪ್ ಮಾಡಿದ್ರು? ಚೌರಾ ಚೌರಿ ಇನ್ಸಿಡೆಂಟ್. ಇಲ್ಲೇ ಇದೆ 1922 following ಚೌರಾ ಚೌರಿ ಇನ್ಸಿಡೆಂಟ್. Because of ಚೌರಾ ಚೌರಿ ಇನ್ಸಿಡೆಂಟ್, non-cooperation movement will become halt. Stop ಆಗುತ್ತೆ. Because of that one, some of the important revolutionary activities, they formed one association. The name is called the Hindustan Republic Association. Their aim was Federal Republic of India, to establish the, ಭಾರತಕ್ಕೆ ಸ್ವಾತಂತ್ರ್ಯ ಬೇಕು, ನಮ್ದೇ ಆದಂತ ಒಂದು ಕಂಟ್ರಿ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡ್ತಾರೆ. ಓಕೆ, ಬ್ರಿಟಿಷ್ ನ ಓಡಿಸ್ಬೇಕು ಅನ್ನೋದು. ಅಂಡ್ ಇನ್ 1928, ಇದು ಇವ್ರ ಕತೆ ಆದ್ರೆ ಅರ್ಥ ಆಯ್ತಾ? 24 ಅಲ್ಲಿ ಅವ್ರು ಫಾರ್ಮ್ ಮಾಡ್ತಾರೆ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂಡ್ ಚಂದ್ರ ಚಟರ್ಜಿ ಮತ್ತೆ ಸಚಿನ್ ಸನ್ಯಾಲ್. ದಿಸ್ 3 guys will ಫಾರ್ಮ್ ಮಾಡ್ತಾರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಬಟ್ ಲೇಟರ್ ಆನ್ ಇಟ್ ವಾಸ್ ರೀನೇಮ್ಡ್ 1928 ಅಲ್ಲಿ, 4 ವರ್ಷ ಆದ್ಮೇಲೆ ರೀನೇಮ್ಡ್ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂಡರ್ ಭಗತ್ ಸಿಂಗ್. ಜ್ಞಾಪಕ ಇರ್ಲಿ, ಅರ್ಥ ಆಯ್ತಾ? ಕೆಲವು ಸತಿ ಕನ್ಫ್ಯೂಸ್ ಮಾಡೋದಕ್ಕೆ ಭಗತ್ ಸಿಂಗ್ ನ ಇದು ಕೊಟ್ಟಿರ್ತಾರೆ. ಓಕೆ, ಏನಂತ? ದ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ರಾಂಗ್ ಸ್ಟೇಟ್ಮೆಂಟ್. ಯಾಕೆ ಅಂತ ಹೇಳಿದ್ರೆ, ದ ಭಗತ್ ಸಿಂಗ್ ವಾಸ್ ಪ್ಯೂರ್ಲಿ ಓರಿಯೆಂಟೆಡ್ ಆರ್ ಪ್ಯೂರ್ಲಿ
he was believe in the socialistic nature. Okay, socialistic form ಅಲ್ಲಿ ಇವರ ಒಂದು ಮೆಂಟಾಲಿಟಿ ಇರುತ್ತೆ, ಐಡಿಯಾಲಜಿ socialistic in nature. So that is what Bhagat Singh added. The name was ಏನಾಗುತ್ತಿದ್ದು Hindustan Socialistic Republic Association. Under real leadership Bhagat Singh socialist ಇದೆ ಆಲ್ರೆಡಿ ಹೇಳಿದ್ದೀನಿ. ಸೋಷಿಯಲಿಸ್ಟಿಕ್ ಐಡಿಯಾಲಜಿ ಎಲ್ಲೆಲ್ಲಿ ಸೋಷಿಯಲಿಸ್ಟಿಕ್ ಐಡಿಯಾಲಜಿ ಬಂದ್ರೆ ಭಗತ್ ಸಿಂಗ್ ಇರ್ತಾರೆ, ಅರ್ಥ ಆಯ್ತಾ? ಸೊ ಅದು ಒಂದು. ನಾವು HRA ಡ್ರೀವ್ ಇನ್ಸ್ಪೈರೇಷನ್ ಫ್ರಮ್ ದ ಭಗವತ್ ಗೀತಾ. ಇವರ ಮುಖ್ಯ ಉದ್ದೇಶ ಏನು, ಯಾರಿಂದ ಇವರು ಪ್ರಚೋದನೆಗೆ ಒಳಗಾದರು? ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಹೇಳಿದೆ, ಮಿತ್ರ ಮೇಳ ದೇ ಆರ್ ಮೋರ್ ಇನ್ಸ್ಪೈರ್ಡ್ ಬೈ ಮಜ್ನಿ, ದಟ್ ವಾಸ್ ಇಟಲಿ ರೆವಲ್ಯೂಷನರೀಸ್, ಅವರಿಂದ ಅವ್ರು ಇನ್ಸ್ಪೈರ್ ಆಗಿರ್ತಾರೆ. ಅದೇ ತರ ಇವ್ರು ಯಾವ ತರ ಇನ್ಸ್ಪೈರ್ ಆಗ್ತಾರೆ ಅಂತ ಬಂದಾಗ ದಟ್ ವಾಸ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್, ಭಗವದ್ ಗೀತಾ, ಆನಂದ್ ಮಠ್, ಅರವಿಂದ್ ಘೋಷ್, ಸ್ವಾಮಿ ವಿವೇಕಾನಂದ ಇವರ ಒಂದು ಅನುಯಾಯಿಗಳಾಗಿರ್ತಾರೆ, ಅರ್ಥ ಆಯ್ತಾ? ಅಂಡ್ ಫಾರಿನ್ ಅಲ್ಲಿ ಬಂದಾಗ ರಷ್ಯಾ, ಫ್ರೆಂಚ್ ಅಂಡ್ ಐರಿಷ್ ರೆವಲ್ಯೂಷನ್. ಓಕೆ, ಅದು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ರೆವಲ್ಯೂಷನರಿ ಆಕ್ಟಿವಿಟೀಸ್ ಸ್ಟಾರ್ಟೆಡ್ ಬೈ ಇಂಡಿಯಾ ಆಸ್ ವೆಲ್ ಆಸ್ ಫಾರಿನ್ ಇದರಿಂದ. ಸೊ ಇವ್ರು ಯಾರಿಂದ ಇನ್ಸ್ಪೈರ್ ಆಗೋದು ಅಂದ್ರೆ ಇಂಡಿಯನ್ ಅಂತ ಬಂದಾಗ that was Anand Math, Aurobindo and Bhagavad Gita and Swami Vivekananda. Ivurinda inspiration, they got inspiration from these guys, and also with the Russian, French and Irish revolutions. The revolutions take place in the foreign countries. Okay, ಇದರಿಂದ ಈ ಒಂದು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಫಾರ್ಮೇಶನ್ ಮಾಡುವಂಥದ್ದು. ಓಕೆನಾ? ಸೊ ಇದು ಜಸ್ಟ್ ಅಸೋಸಿಯೇಷನ್ ಅಷ್ಟೇ, ಬೇರೆ ಏನಿಲ್ಲ. ಬರ್ಕೊಳ್ಳಿ ಇದನ್ನ. ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಇಲ್ಲಿವರೆಗೂ ಒಂದಿದೆ, ಇಲ್ಲಿಂದ ಬೇರೆ. ಓಕೆ, ಬಟ್ ಇನ್ಸ್ಪೈರ್ಡ್ ಎಲ್ಲಿಂದ? ಭಗವದ್ಗೀತಾ, ಆನಂದ್ ಮಠ್ ಇದು. ಓಕೆ, ನೆಕ್ಸ್ಟ್ ಒನ್ ಕಕೋರಿ ಕಾನ್ಸ್ಪಿರಸಿ. ಇದನ್ನೇ ಅವಾಗಲೇ ಹೇಳಿದ್ ನಾನು, ಕಾನ್ಸ್ಪಿರಸಿ ಕೇಸ್. ಓಕೆ, ಕಕೋರಿ ಕಾನ್ಸ್ಪಿರಸಿ ಕೇಸ್ ಇದು ಯಾರು ಅಂತ ಹೇಳಿದ್ರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅವರಿಂದ ಆಗುವಂತದ್ದು ಇದು. ಓಕೆ, ರೆವಲ್ಯೂಷನರಿ ಆಕ್ಟಿವಿಟೀಸ್. ನೌ ಹಿಯರ್ ವಾಟ್ ಈಸ್ ದ ಇಂಪಾರ್ಟೆಂಟ್? ಕಕೋರಿ ಕಾನ್ಸ್ಪಿರಸಿ ಕೇಸ್ ಟೇಕ್ಸ್ ಪ್ಲೇಸ್ ಇನ್ 1925, 1925. ಓಕೆ, significant action by the Hindustan Republic Association to secure funds for the revolutionary activities. ದುಡ್ಡು ಬೇಕಲ್ವಾ ರೆವಲ್ಯೂಷನರಿ ಆಕ್ಟಿವಿಟೀಸ್ಗೆ, ಅಲ್ವಾ? ಸೊ ಏನ್ ಮಾಡ್ಬೇಕೀಗ? ಕೊಡ್ತಾರ? ಯಾರಾದ್ರೂ ಕೇಳಿದ್ರೆ ನಾವು ಡಗಾಯಿತರು ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ರಿ ಅಂತ ಕೊಡ್ತಾರ? ಕೊಡಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಇವರು? ಅದನ್ನ ಕಳ್ತನ ಮಾಡಕ್ಕೆ ಶುರು ಮಾಡ್ತಾರೆ. ನಾವು ದೇ ಆರ್ ಎಂಟರಿಂಗ್ ಇಂಟು ಫಂಡ್ಸ್ ಅನ್ನ ಬೇಕಲ್ವಾ? ಸೊ ಫಂಡ್ಸ್ಗೋಸ್ಕರ ಏನ್ ಮಾಡ್ತಾರೆ? ಇಲ್ಲಿ ಆಗಸ್ಟ್ 9, 1925 that was Hindustan Republic Association members including ಯಾರ್ಯಾರು ಅಂದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇವರಲ್ಲಿದ್ರು. ಓಕೆ, ನೌ that was ಉಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್. ಓಕೆ, ಇವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂಡ್ ಅದರ್ಸ್ ಇನ್ನೂ ಇದ್ದಾರೆ, ಬಟ್ ಇವರು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್. ದೇ ಇಂಟರ್ಸೆಪ್ಟೆಡ್ ಎ ಟ್ರೈನ್ ನಿಯರ್ ಕಕೋರಿ. ಕಕೋರಿ ಇಸ್ ದ ಪಾರ್ಟ್ ಆಫ್ ಲಕ್ನೋ. ಲಕ್ನೋ ಇಸ್ ಅ ಪಾರ್ಟ್ ಆಫ್ ಉತ್ತರ ಪ್ರದೇಶ್. ಓಕೆನಾ? ಉತ್ತರ ಪ್ರದೇಶಲ್ಲಿ ಬರುವಂತದ್ದು. ಅಂಡ್ ಸೀಸ್ ಇಟ್ ದ ಗವರ್ಮೆಂಟ್ ಟ್ರೆಷರರಿ ಫ್ರಮ್ ದ ಗಾಡ್ಸ್ ಕೋಚ್. ಟ್ರೈನ್ ಅನ್ನ ನಿಲ್ಸ್ಬಿಟ್ಟು, ಕೋಚ್ ಗಾರ್ಡ್ ಇರ್ತಾನಲ್ವಾ, ಕೋಚ್ ಗಾರ್ಡ್ ಅನ್ನ ಬಂದೂಕ್ ಇಟ್ಬಿಟ್ಟು ನಿಲ್ಸೋ ಟ್ರೈನ್ ಅಂತ ಹೇಳ್ಬಿಟ್ಟು ಇರೋದನ್ನೆಲ್ಲ ಏನ್ ಮಾಡ್ತಾರೆ? ಕಳ್ತನ ಮಾಡ್ಬಿಡ್ತಾರೆ, ತಗೊಂಡೋಗ್ಬಿಡ್ತಾರೆ ಅಲ್ಲೆಲ್ಲ ಕೂಡ. ಅರ್ಥ ಆಯ್ತಾ? ಸೊ ಇದನ್ನ ನಾವೇನಂತ ಕರಿತೀರಿ? ಕಕೋರಿ ಕಾನ್ಸ್ಪಿರಸಿ ಕೇಸ್ ಅಂತ ಕರೀತಾರೆ. ಆಮೇಲೆ ಮೋಸ್ಟ್ ಆಫ್ ದಿ ಪಾರ್ಟಿಸಿಪೆಂಟ್ಸ್ ಆರ್ ಲೇಟರ್ ಅರೆಸ್ಟೆಡ್ ಅಂಡ್ ಟ್ರೈಡ್ ದ ರಿನೌಡ್ ಕಕೋರಿ ಕಾನ್ಸ್ಪಿರಸಿ ಕೇಸ್. ಲೇಟರ್ ಆಗಿ ಅರೆಸ್ಟ್ ಮಾಡ್ತಾರೆ, ಅದು ಬೇರೆ. ಬಟ್ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ಯಾಕೆ ಪಾರ್ಟಿಸಿಪೇಟ್ ಮಾಡಿದ್ರು, why they this was incident, why happened? Okay, first where happened, why happened, when happened. Why happened anta heladre because they need funds for revolutionary activities. Where it happened? In Kakori, part of Lucknow. When it happened? 1925, August 9, 1925. artha aita? So ee more things gottidre saaku. And yaru the important leaders yaru? Okay, enma ಅದಕ್ಕೂ 100 ವರ್ಷ ಆಗಿದೆ ನೋಡಿ, 100 ವರ್ಷ ಆಗಿದೆ. ಮೇ ಬಿ ನೆಕ್ಸ್ಟ್ ಇಯರ್ ದ ಪಾರ್ಟ್ ಆಫ್ ದ ಕ್ವಶನ್. ಸಿ ಈವನ್ 100 ವರ್ಷ ಆಗಿದ್ರು ಕೂಡ ದ ಮೋರ್ ಫೋಕಸ್ ಫಾರ್ ಗ್ರೇಟೆಸ್ಟ್ ಪರ್ಸನಾಲಿಟಿ. ಸೆಕೆಂಡ್ ಫೋಕಸ್ ಆನ್ ದೀಸ್ ಗೈಸ್. ಇವ್ರಿಗೆ ಜಾಸ್ತಿ ಪ್ಲೇಸ್ ಕೊಡಲ್ಲ, ಬಿಕಾಸ್ ಯಾರು ಕೂಡ ಹಿಂಸಾತ್ಮಕ ಭಾವನೆಗಳನ್ನ ಯಾರು ಕೂಡ ರೆಸ್ಪೆಕ್ಟ್ ಕೊಡೋದಿಲ್ಲ. ನೋ ಒನ್ ವಿಲ್ ಗಿವ್. ಓನ್ಲಿ ಸಮ್ ಪಾರ್ಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಅಥವಾ ಸಮ್ ಪಾರ್ಟ್ಸ್ ಆಫ್ ದ who are very inspired ಆಗಿರ್ತಾರಲ್ವಾ, ಅವ್ರಿಗೆ ಮಾತ್ರ ಕೊಡ್ತಾರೆ ಅಷ್ಟೇ. ಹಿಂಸಾತ್ಮಕ ಭಾವನೆಯನ್ನು ಯಾರಾದ್ರೂ ಕ್ರಿಟಿಸೈಸ್ ಮಾಡ್ತಾರಾ? ಇಲ್ಲ. ಓಕೆ, ಸೊ ದಿಸ್ ವಾಸ್ ದ ಥಿಂಗ್.